ಮತ್ತು ಅವರು ಈ ರಾಜ್ಯದ ಸಂಪೂರ್ಣ ನಾಡಿ ಮಿಡಿತವನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಬಹುಶಃ ಯಶಸ್ವಿಯಾಗಿ ಅವರು ನಮ್ಮ ದೇವರಾಜ ಅರಸೂರು ಅವರ ದಾಖಲೆಯನ್ನು ಮುರಿದಿದ್ದಾರೆ. ವಿಷಯ ಮುಂದೆ ಬೇರೆಯವರು ಇದನ್ನು ಮುರಿತಾರೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಣ್ಣವ್ರಿಗೆ ಮತ್ತೊಮ್ಮೆ ವಿಶೇಷವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇರ್ಬೋದೇನೋ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ. ಕಾಂಗ್ರೆಸ್ ಬಂದು ಸಿಎಂ ಆಗಿದೆ, ಅದು ದಾಖಲೆಯನ್ನು ಕೂಡ ಮುರಿದಿರುವಂತದ್ದು ಕಾಂಗ್ರೆಸ್. ಸರ್, ಯಾವುದೇ ದಾಖಲೆ ಮುರಿಬೇಕಾದ್ರೆ ಕಾಂಗ್ರೆಸ್ನಲ್ಲೇ ಮುರಿಬೇಕು, ಬೇರೆ ಯಾರು ಮುರಿಯೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ. ಜೊತೆಗೆ ಕಾಂಗ್ರೆಸ್ಗೆ ತನ್ನದೇ ಆದಂಥ ವೋಟ್ ಬ್ಯಾಂಕ್ ಇದೆ. ಬಹುಶಃ ಜನತಾ ದಳದಲ್ಲಿ ಇದ್ದಿದ್ರೆ ಆತ ವೋಟ್ ಬ್ಯಾಂಕ್ ಇರ್ತಿರ್ಲಿಲ್ಲ. ಕಾಂಗ್ರೆಸ್ಗೆ ಬಂದ್ಮೇಲೆ ವೋಟ್ ಬ್ಯಾಂಕ್ ಸಹಕಾರ ಕೂಡ ಅವ್ರಿಗೆ ಸಿಕ್ತು. ಆಮೇಲೆ ಹೈಕಮಾಂಡ್ ಆಶೀರ್ವಾದ ಕೂಡ ಸಿಕ್ತು. ಹೈಕಮಾಂಡ್ ಆಶೀರ್ವಾದ ಸಿಕ್ಕೋದ್ರಿಂದ ದಾಖಲೆನ ಮುರಿದಿದ್ದಾರೆ. ಸಿಎಂ ಆಯ್ತಿರ್ಲಿಲ್ಲ ಅವ್ರು JDS ಅಲ್ಲಿ ಇದ್ರೆ. ನೀವು JDS ನವ್ರನ್ನ ಕೇಳ್ಬೇಕು, ಕುಮಾರಸ್ವಾಮಿ ಅವರು, ದೇವೇಗೌಡರು. ಈ ಸಂದರ್ಭದಲ್ಲಿ ಈಗ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದಾರೆ, ಮತ್ತೆ ಇರ್ತಕ್ಕಂಥ ಸಿಎಂ ಎಲ್ಲಾ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯವರು. ಬೇರೆಯವ್ರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕಾ? ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡ್ ಮತ್ತೆ ಸಿದ್ದರಾಮಣ್ಣ ಅವ್ರಿಗೆ ಬಿಟ್ಟಂತ ವಿಚಾರ. ಒಂದು ಪೀಳಿಗೆ ಮುಗಿದ್ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ. ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾಳೆನೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರು ಒಂದು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತೆ ಕರ್ತವ್ಯ ಕೂಡ. ಅದನ್ನ ಮಾಡ್ತಾರೆ ಸಿದ್ದರಾಮಣ್ಣ. ಆ ತರ ಏನಿಲ್ಲ, ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ನಾನು ಅದನ್ನ ಈಗಾಗಲೇ ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಭವಿಷ್ಯ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮತ್ತೆ ನಾನು ಹೇಳಿಲ್ವಾ, ಈ ರಾಜ್ಯದ ಮೂಲೆ ನಾಡಿ ಮಿಡಿತವನ್ನು ತಿಳಿದಿರ್ತಕ್ಕಂಥ ಒಬ್ಬ ನಾಯಕ ಸಿದ್ದರಾಮಣ್ಣವರು. ಅದರಿಂದ ಅವ್ರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗದೇ ಇಲ್ಲ. ಆ ರೀತಿ ಅವ್ರ ಆಡಳಿತವನ್ನ ಕೊಟ್ಟಿದ್ದಾರೆ. ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶಗಳು ಸಿಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಹೈಕಮಾಂಡ್ ನೀವು ಯಾಕೆ ಅನ್ಕೊಂಡಿದ್ದೀರಾ ಮೌನವಾಗಿದೆ ಹೈಕಮಾಂಡ್ ಅಂತ? ನಿಮ್ ಭಾವನೆ ಯಾಕೆ ಬಂತು? ಯಾರು ಹೇಳಿದ್ರು ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಒಂದು ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡ್ಬೇಕು ಅಂದಾಗ ಹೈಕಮಾಂಡ್ ಅದ್ರ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದಲ್ಲ, ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ನಡೀತಾ ಇದೆ. ಚುನಾವಣೆಗಳು ಬರ್ತಾ ಇದೆ ಸರ್. ಈ ಸಂದರ್ಭದಲ್ಲಿ ಹೊಸ ನಾಯಕರು ಹುಟ್ಟಾಗಿದ್ರೆ ನಿಮ್ಗೆ 28, 29ಕ್ಕೆ ಇನ್ನು ಅನುಕೂಲ ಆಗುತ್ತಲ್ವಾ? ಅದೇ ನಮ್ಮ ಆಸೆನೂ ಕೂಡ ಅದೇ. ಆದ್ರೆ ಹೈಕಮಾಂಡ್ ಮತ್ತೆ ಸಿದ್ದರಾಮಣ್ಣ ಅವರು ಅದ್ರ ಬಗ್ಗೆ ಆಲೋಚನೆ ಮಾಡಲಿ. ಮತ್ತೆ ಅವರು ಈ ರಾಜ್ಯದ ಸಂಪೂರ್ಣ ನಾಡಿ ಮಿಡಿತವನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಬಹುಶಃ ಯಶಸ್ವಿಯಾಗಿ ಅವರು ನಮ್ಮ ದೇವರಾಜ ಅರಸೂರು ಅವರ ದಾಖಲೆಯನ್ನು ಮುರಿದಿದ್ದಾರೆ. ವಿಷಯ ಮುಂದೆ ಬೇರೆಯವರು ಇದನ್ನು ಮುರಿತಾರೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಣ್ಣವ್ರಿಗೆ ಮತ್ತೊಮ್ಮೆ ವಿಶೇಷವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇರ್ಬೋದೇನೋ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ. ಕಾಂಗ್ರೆಸ್ ಬಂದು ಸಿಎಂ ಆಗಿದೆ, ಅದು ದಾಖಲೆಯನ್ನು ಕೂಡ ಮುರಿದಿರುವಂತದ್ದು ಕಾಂಗ್ರೆಸ್. ಸರ್, ಯಾವುದೇ ದಾಖಲೆ ಮುರಿಬೇಕಾದ್ರೆ ಕಾಂಗ್ರೆಸ್ನಲ್ಲೇ ಮುರಿಬೇಕು, ಬೇರೆ ಯಾರು ಮುರಿಯೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ. ಜೊತೆಗೆ ಕಾಂಗ್ರೆಸ್ಗೆ ತನ್ನದೇ ಆದಂಥ ವೋಟ್ ಬ್ಯಾಂಕ್ ಇದೆ. ಬಹುಶಃ ಜನತಾ ದಳದಲ್ಲಿ ಇದ್ದಿದ್ರೆ ಆತ ವೋಟ್ ಬ್ಯಾಂಕ್ ಇರ್ತಿರ್ಲಿಲ್ಲ. ಕಾಂಗ್ರೆಸ್ಗೆ ಬಂದ್ಮೇಲೆ ವೋಟ್ ಬ್ಯಾಂಕ್ ಸಹಕಾರ ಕೂಡ ಅವ್ರಿಗೆ ಸಿಕ್ತು.
ಆಮೇಲೆ ಹೈಕಮಾಂಡ್ ಆಶೀರ್ವಾದ ಕೂಡ ಸಿಕ್ತು. ಹೈಕಮಾಂಡ್ ಆಶೀರ್ವಾದ ಸಿಕ್ಕಿದ್ರಿಂದ ದಾಖಲೆನ ಮುಗಿದಿದ್ದಾರೆ. ಜೆಡಿಎಸ್ ಅಲ್ಲಿ ಇದ್ದಿದ್ರೆ ಆಗ್ತಿರಲಿಲ್ಲ ಸರ್ ತೀರ್ಮಾನ. CM ಆಯ್ತಿರ್ಲಿಲ್ಲ ಅವ್ರು JDS ಅಲ್ಲಿ ಇದ್ರೆ. ಯಾಕೆ? ಅದು ನೀವು JDS ನವ್ರನ್ನ ಕೇಳಬೇಕು, ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ ಕೇಳಿ. ಸರ್, ಈ ಸಂದರ್ಭದಲ್ಲಿ ಈಗ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದಾರೆ, ಮತ್ತೆ ಇರ್ತಕ್ಕಂಥ ಸಿಎಂ ಎಲ್ಲಾ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯವರು. ಬೇರೆಯವ್ರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕಾ? ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಟಂತ ವಿಚಾರ. ಒಂದು ಪೀಳಿಗೆ ಮುಗಿದ್ಮೇಲೆ ಇನ್ನೊಂದು ನಾಯಕತ್ವವನ್ನ ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ. ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾಳೆನೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರು ಒಂದು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತೆ ಕರ್ತವ್ಯ ಕೂಡ. ಅದನ್ನ ಮಾಡ್ತಾರೆ ಸಿದ್ದರಾಮಯ್ಯ. ಆ ತರ ಏನಿಲ್ಲ, ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ನಾನು ಅದನ್ನ ಈಗಾಗಲೇ ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯದ್ದು ಒಂದು ಯಾಕಂದ್ರೆ ಅವ್ರ ಆಡಳಿತದ ಬಗ್ಗೆ ಎಲ್ಲ ಚರ್ಚೆ ಆಗ್ತಿರುವಂತದ್ದು. ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಭವಿಷ್ಯ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮತ್ತೆ ನಾನು ಹೇಳಿಲ್ವಾ, ಈ ರಾಜ್ಯದ ಮೂಲೆ ನಾಡಿ ಮಿಡಿತವನ್ನ ತಿಳಿದಿರ್ತಕ್ಕಂಥ ಒಬ್ಬ ನಾಯಕ ಸಿದ್ದರಾಮಯ್ಯ ಅವರು. ಅದರಿಂದ ಅವ್ರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗದೇ ಇಲ್ಲ. ಆ ರೀತಿ ಅವ್ರ ಆಡಳಿತವನ್ನ ಕೊಟ್ಟಿದ್ದಾರೆ. ಒಂದು ಮಾತಾ ಹೇಳಿದ್ರು ಸರ್, ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶಗಳು ಸಿಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಹೈಕಮಾಂಡ್ ಯಾಕೆ ನೀವು ಯಾಕೆ ಅನ್ಕೊಂಡಿದ್ದೀರಾ ಮೌನವಾಗಿದೆ ಹೈಕಮಾಂಡ್ ಅಂತ? ನಿಮ್ ಭಾವನೆ ಯಾಕೆ ಬಂತು? ಯಾರು ಹೇಳಿದ್ರು ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಒಂದು ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡಬೇಕು ಅಂದಾಗ ಹೈಕಮಾಂಡ್ ಅದ್ರ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದಲ್ಲ, ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ನಡೀತಾ ಇದೆ. ಚುನಾವಣೆಗಳು ಬರ್ತಾ ಇದೆ ಸರ್, ಈ ಸಂದರ್ಭದಲ್ಲಿ ಹೊಸ ನಾಯಕರು ಹುಟ್ಟಾಗಿದ್ರೆ ನಿಮ್ಗೆ 28-29ಕ್ಕೆ ಇನ್ನು ಅನುಕೂಲ ಆಗುತ್ತಲ್ವಾ? ಅದೇ ನಮ್ಮ ಆಸೆನೂ ಕೂಡ ಅದೇ. ಅದು ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಆಲೋಚನೆ ಮಾಡಲಿ. ಮತ್ತೆ ಅವರು ಈ ರಾಜ್ಯದ ಸಂಪೂರ್ಣ ನಾಡಿ ಮಿಡಿತವನ್ನ ತಿಳ್ಕೊಂಡಿರ್ತಕ್ಕಂಥವ್ರು. ಬಹುಶಃ ಯಶಸ್ವಿಯಾಗಿ ಅವರು ನಮ್ಮ ದೇವರಾಜ ಅರಸೂರು ಅವರ ದಾಖಲೆಯನ್ನು ಮುರಿದಿದ್ದಾರೆ. ವಿಷಯ ಮುಂದೆ ಬೇರೆಯವರು ಇದನ್ನು ಮುರಿತಾರೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ವಿಶೇಷವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಮಾತಾಡಿದ್ದಾರೆ ಸರ್, ನಾನು ಪೂರ್ಣಾವಧಿಯ ಸಿಎಂ ಆಗಿ ಮುಂದುವರಿಯುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ, ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇರ್ಬೋದೇನೋ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ತೇವೆ. ಸಿದ್ದರಾಮಯ್ಯ ಎಲ್ಲ ಜನತಾ ಪರಿವರ್ತನೆ ಅವರು ಕಾಂಗ್ರೆಸ್ ಬಂದು ಸಿಎಂ ಆಗಿದೆ, ಅದು ದಾಖಲೆಯನ್ನು ಕೂಡ ಮುರಿದಿರುವಂತದ್ದು ಕಾಂಗ್ರೆಸ್. ಸರ್, ಯಾವುದೇ ದಾಖಲೆ ಮುರಿಬೇಕಾದ್ರೆ ಕಾಂಗ್ರೆಸ್ನಲ್ಲೇ ಮುರಿಬೇಕು, ಬೇರೆ ಯಾರು ಮುರಿಯೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ. ಜೊತೆಗೆ ಕಾಂಗ್ರೆಸ್ಗೆ ತನ್ನದೇ ಆದಂತ ವೋಟ್ ಬ್ಯಾಂಕ್ ಇದೆ. ಬಹುಶಃ ಜನತಾ ದಳದಲ್ಲಿ ಇದ್ದೀರಾ ಅಂತ ವೋಟ್ ಬ್ಯಾಂಕ್ ಇರ್ತಿರ್ಲಿಲ್ಲ. ಕಾಂಗ್ರೆಸ್ ಬಂದ್ಮೇಲೆ ವೋಟ್ ಬ್ಯಾಂಕ್ ಸಹಕಾರ ಕೂಡ ಅವ್ರಿಗೆ ಸಿಕ್ತು. ಆಮೇಲೆ ಹೈಕಮಾಂಡ್ ಆಶೀರ್ವಾದ ಕೂಡ ಸಿಕ್ತು. ಹೈಕಮಾಂಡ್ ಆಶೀರ್ವಾದ ಸಿಕ್ಕಿದ್ರಿಂದ ದಾಖಲೆನ ಮುಗಿದಿದ್ದಾರೆ. ಜೆಡಿಎಸ್ ಅಲ್ಲಿ ಇದ್ದಿದ್ರೆ ಆಗ್ತಿರಲಿಲ್ಲ ಸರ್ ತೀರ್ಮಾನ. CM ಆಯ್ತಿರ್ಲಿಲ್ಲ ಅವ್ರು JDS ಅಲ್ಲಿ ಇದ್ರೆ. ಯಾಕೆ? ಅದು ನೀವು JDS ನವ್ರನ್ನ ಕೇಳಬೇಕು, ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ ಕೇಳಿ. ಸರ್, ಈ ಸಂದರ್ಭದಲ್ಲಿ ಈಗ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದಾರೆ, ಮತ್ತೆ ಇರ್ತಕ್ಕಂಥ ಸಿಎಂ ಎಲ್ಲಾ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯವರು. ಬೇರೆಯವ್ರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕಾ? ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಟಂತ ವಿಚಾರ. ಒಂದು ಪೀಳಿಗೆ ಮುಗಿದ್ಮೇಲೆ ಇನ್ನೊಂದು ನಾಯಕತ್ವವನ್ನ ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ. ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾಳೆನೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರು ಒಂದು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತೆ ಕರ್ತವ್ಯ ಕೂಡ. ಅದನ್ನ ಮಾಡ್ತಾರೆ ಸಿದ್ದರಾಮಯ್ಯ. ಆ ತರ ಏನಿಲ್ಲ, ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ನಾನು ಅದನ್ನ ಈಗಾಗಲೇ ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ.
ಸಿದ್ದರಾಮಯ್ಯರದು ಒಂದು ಯಾಕಂದ್ರೆ ಅವ್ರ ಆಡಳಿತದ ಬಗ್ಗೆ ಎಲ್ಲ ಚರ್ಚೆ ಆಗ್ತಿರುವಂತದ್ದು ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಹುಶಃ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮತ್ತೆ ನಾನು ಹೇಳಿಲ್ವಾ, ಈ ರಾಜ್ಯದ ಮೂಲೆ ಮೂಲೆ ನಾಡಿ ಮಿಡಿತವನ್ನ ತಿಳಿದಿರ್ತಕ್ಕಂಥ ಒಬ್ಬ ನಾಯಕ ಸಿದ್ದರಾಮಯ್ಯನವರು. ಅದರಿಂದ ಅವ್ರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗದೇ ಇಲ್ಲ. ಆ ರೀತಿ ಅವ್ರ ಆಡಳಿತವನ್ನ ಕೊಟ್ಟಿದ್ದಾರೆ. ಒಂದು ಮಾತು ಹೇಳಿದ್ರು ಸರ್, ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶಗಳು ಸಿಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಹೈಕಮಾಂಡ್ ಯಾಕೆ ನೀವು ಯಾಕೆ ಹಂಗ್ ಅನ್ಕೊಂಡಿದ್ದೀರಾ ಮೌನವಾಗಿದೆ ಹೈಕಮಾಂಡ್ ಅಂತ? ನಿಮ್ ಭಾವನೆ ಯಾಕೆ ಹಂಗ್ ಬಂತು? ಯಾರು ಹೇಳಿದ ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಒಂದು ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡಬೇಕು ಅಂದಾಗ ಹೈಕಮಾಂಡ್ ಅದ್ರ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದಲ್ಲ, ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ನಡೀತಾ ಇದೆ. ಚುನಾವಣೆಗಳು ಬರ್ತಾ ಇದೆ ಸರ್, ಈ ಸಂದರ್ಭದಲ್ಲಿ ಹೊಸ ಹೊಸ ನಾಯಕರು ಹುಟ್ಟಾಕಿದ್ರೆ ನಿಮ್ಗೆ 28-29ಕ್ಕೆ ಇನ್ನು ಅನುಕೂಲ ಆಗುತ್ತಲ್ವಾ? ನಮ್ಮ ಆಸೆನೂ ಕೂಡ ಅದೇ. ಅದು ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಆಲೋಚನೆ ಮಾಡಿ.